ನಮಸ್ಕಾರ. ಮತ್ತೊಂದು ಅಧಿವೇಶನಕ್ಕೆ ಸ್ವಾಗತ. ಇಂದಿನ ಅಧಿವೇಶನದಲ್ಲಿ ನಾವು 7ನೇ ತರಗತಿಯ ಸಮಾಜ ಅಧ್ಯಯನದಿಂದ ಆಡಳಿತಗಾರರು ಮತ್ತು ಕಟ್ಟಡಗಳ ಬಗ್ಗೆ ಕಲಿಯುತ್ತೇವೆ. ಇದು ರಾಜರು ಮತ್ತು ಅವರ ವಾಸ್ತುಶಿಲ್ಪದ ನಿರ್ಮಾಣಗಳ ಬಗ್ಗೆ ಇದೆ. ಮುಖ್ಯ ವಿಷಯಕ್ಕೆ ಹೋಗುವ ಮೊದಲು ಪ್ರಮುಖ ಪದಗಳನ್ನು ನೋಡಿ. ಶಾಸನಗಳು, ನಾಣ್ಯ, ಕಲ್ಲು ಅಥವಾ ಗೋಡೆಯಂತಹ ಮೇಲ್ಮೈ ಮೇಲಿನ ಸಂದೇಶಗಳು. ಸ್ಮಾರಕಗಳು, ಐತಿಹಾಸಿಕ ಪ್ರಾಮುಖ್ಯತೆ ಅಥವಾ ಆಸಕ್ತಿಯ ಕಟ್ಟಡ, ರಚನೆ ಅಥವಾ ಸೈಟ್. ವಾಸ್ತುಶಿಲ್ಪ, ಕಟ್ಟಡಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ಅಭ್ಯಾಸ. ಪರಿಕಲ್ಪನೆಯ ನಕ್ಷೆಯನ್ನು ನೋಡಿ. ಈ ಅಧಿವೇಶನದಲ್ಲಿ ನಾವು ವಿವರವಾಗಿ ಕಲಿಯುತ್ತಿದ್ದೇವೆ. ಎಂಜಿನಿಯರಿಂಗ್ ಕೌಶಲ್ಯಗಳು ಮತ್ತು ನಿರ್ಮಾಣ. 11ನೇ ಶತಮಾನದ ಆರಂಭದಲ್ಲಿ ದೇವಾಲಯ ನಿರ್ಮಾಣ. ದೇವಾಲಯಗಳು, ಮಸೀದಿಗಳು ಮತ್ತು ಕೆರೆಗಳ ನಿರ್ಮಾಣ. ವಿಜಯನಗರ ಕಾಲದ ಸಾಮ್ರಾಜ್ಯಶಾಹಿ ಶೈಲಿ. ಉದ್ಯಾನವನಗಳು, ಸಮಾಧಿಗಳು ಮತ್ತು ಕೋಟೆಗಳು. 8ನೇ ಶತಮಾನದಿಂದ 18ನೇ ಶತಮಾನದವರೆಗೆ ರಾಜರು ಮತ್ತು ಅಧಿಕಾರಿಗಳು ಸುರಕ್ಷತೆ ಮತ್ತು ಸಾರ್ವಜನಿಕ ಮೆಚ್ಚುಗೆಗಾಗಿ ಕೋಟೆಗಳು, ಅರಮನೆಗಳು, ಸಮಾಧಿಗಳು ಮತ್ತು ದೇವಾಲಯಗಳು, ಮಸೀದಿಗಳು, ಕೆರೆಗಳು, ಬಾವಿಗಳು ಮತ್ತು ಬಜಾರ್ಗಳಂತಹ ಸಾರ್ವಜನಿಕ ರಚನೆಗಳನ್ನು ನಿರ್ಮಿಸಿದರು. ವ್ಯಾಪಾರಿಗಳು ದೇವಾಲಯಗಳು, ಮಸೀದಿಗಳು ಮತ್ತು ಬಾವಿಗಳನ್ನು ಸಹ ನಿರ್ಮಿಸಿದರು. ಆದರೆ ಹವೇಲಿಸ್ ಎಂದು ಕರೆಯಲ್ಪಡುವ ಅವರ ದೊಡ್ಡ ಮನೆಗಳನ್ನು 18ನೇ ಶತಮಾನದಿಂದ ಮಾತ್ರ ಸಂರಕ್ಷಿಸಲಾಗಿದೆ. ಆಡಳಿತಗಾರರ ಎಂಜಿನಿಯರಿಂಗ್ ಕೌಶಲ್ಯಗಳು ಮತ್ತು ನಿರ್ಮಾಣಗಳು. 7ನೇ ಮತ್ತು 10ನೇ ಶತಮಾನಗಳ ನಡುವೆ ವಾಸ್ತುಶಿಲ್ಪಿಗಳು ಕಟ್ಟಡಗಳಿಗೆ ಹೆಚ್ಚಿನ ಕೊಠಡಿಗಳು, ಬಾಗಿಲುಗಳು ಮತ್ತು ಕಿಟಕಿಗಳನ್ನು ಸೇರಿಸಲು ಪ್ರಾರಂಭಿಸಿದರು. ಚಾವಣಿಗಳು, ಬಾಗಿಲುಗಳು ಮತ್ತು ಕಿಟಕಿಗಳನ್ನು ಇನ್ನೂ 2 ಲಂಬ ಸ್ತಂಭಗಳ ಮೇಲೆ ಸಮತಲ ಕಿರಣವನ್ನು ಇರಿಸುವ ಮೂಲಕ ತಯಾರಿಸಲಾಗುತ್ತಿತ್ತು. ಇದು ಟ್ರಾಬೀಟ್ ಅಥವಾ ಕಾರ್ಬೆಲ್ಡ್ ಎಂದು ಕರೆಯಲ್ಪಡುವ ವಾಸ್ತುಶಿಲ್ಪದ ಶೈಲಿಯಾಗಿದೆ. 11ನೇ ಶತಮಾನದ ಆರಂಭದಲ್ಲಿ ದೇವಾಲಯ ನಿರ್ಮಾಣ. ಶಿವನಿಗೆ ಸಮರ್ಪಿತವಾದ ಕಂದರಿಯ ಮಹಾದೇವ ದೇವಾಲಯವನ್ನು ಸಾಮಾನ್ಯ ಯುಗ 999ರಲ್ಲಿ ಮಧ್ಯಪ್ರದೇಶದ ಖಜುರಾಹೋದಲ್ಲಿ ರಾಜ ದಂಗದೇವ ನಿರ್ಮಿಸಿದನು. ಚಂದೇಲ ರಾಜವಂಶದ ದೇವಾಲಯದ ಯೋಜನೆ. ಅಲಂಕೃತ ಪ್ರವೇಶ ದ್ವಾರವು ಪ್ರವೇಶ ದ್ವಾರಕ್ಕೆ ದಾರಿ ಮಾಡಿಕೊಟ್ಟಿತು ಮತ್ತು ಮುಖ್ಯ ಸಭಾಂಗಣವನ್ನು ಮಹಾಮಂಟಪ ಎಂದು ಕರೆಯಲಾಗುತ್ತಿತ್ತು. ಅಲ್ಲಿ ನೃತ್ಯಗಳನ್ನು ಪ್ರದರ್ಶಿಸಲಾಗುತ್ತಿತ್ತು. ಮುಖ್ಯ ದೇವತೆಯ ಚಿತ್ರವನ್ನು ಮುಖ್ಯ ದೇವಾಲಯದಲ್ಲಿ ಇರಿಸಲಾಗಿತ್ತು. ಇದು ರಾಜ, ಅವನ ಹತ್ತಿರದ ಕುಟುಂಬ ಮತ್ತು ಪುರೋಹಿತರು ಮಾತ್ರ ಸೇರುವ ಪೂಜಾ ಸ್ಥಳವಾಗಿತ್ತು. ಖಜುರಾಹೋ ಸಂಕೀರ್ಣವು ಸಾಮಾನ್ಯ ಜನರು ಪ್ರವೇಶಿಸಲು ಸಾಧ್ಯವಾಗದ ರಾಜ ದೇವಾಲಯಗಳನ್ನು ಹೊಂದಿತ್ತು. ದೇವಾಲಯಗಳನ್ನು ವಿಸ್ತಾರವಾಗಿ ಕೆತ್ತಲಾದ ಶಿಲ್ಪಗಳಿಂದ ಅಲಂಕರಿಸಲಾಗಿತ್ತು. ತಂಜಾವೂರಿನ ರಾಜರಾಜೇಶ್ವರ ದೇವಾಲಯವು ಆ ಕಾಲದ ಅತಿ ಎತ್ತರದ ಶಿಖರವನ್ನು ಹೊಂದಿತ್ತು. ಕ್ರೇನ್ಗಳ ಅನುಪಸ್ಥಿತಿಯಿಂದಾಗಿ ಇದನ್ನು ನಿರ್ಮಿಸುವುದು ಸವಾಲಾಗಿತ್ತು ಮತ್ತು ಶಿಖರದ ಮೇಲ್ಭಾಗಕ್ಕೆ 90 ಟನ್ ಕಲ್ಲುಗಳು ಹಸ್ತಚಾಲಿತವಾಗಿ ಎತ್ತಲು ತುಂಬಾ ಭಾರವಾಗಿದ್ದವು. ಆದ್ದರಿಂದ ಬಿಲ್ಡರ್ಗಳು ಕಲ್ಲುಗಳನ್ನು ಮೇಲ್ಭಾಗಕ್ಕೆ ಸಾಗಿಸಲು ರೋಲರ್ಗಳನ್ನು ಬಳಸಿಕೊಂಡು
4 ಕಿಲೋಮೀಟರ್ ಉದ್ದದ ಇಳಿಜಾರಿನ ಮಾರ್ಗವನ್ನು ರಚಿಸಿದರು. ಪೂರ್ಣಗೊಂಡ ನಂತರ ಅವರು ಮಾರ್ಗವನ್ನು ಕಿತ್ತು ಹಾಕಿದರು. ಕಟ್ಟಡದ ಹೊಸ ವಿಧಾನ. ಬಾಗಿಲುಗಳು ಮತ್ತು ಕಿಟಕಿಗಳ ಮೇಲಿನ ಭಾರವಾದ ಕಟ್ಟಡದ ಭಾಗಗಳನ್ನು ಹೆಚ್ಚಾಗಿ ಕಮಾನುಗಳಿಂದ ಬೆಂಬಲಿಸಲಾಗುತ್ತಿತ್ತು. ಇದು ಚಾವಣಿಗಳ ಮೇಲಿನ ಗುಮ್ಮಟಗಳ ವಿನ್ಯಾಸದ ಮೇಲೂ ಪ್ರಭಾವ ಬೀರಿತು. ಈ ವಾಸ್ತುಶಿಲ್ಪ ಶೈಲಿಯನ್ನು ಆರ್ಕ್ಯುಯೇಟ್ ಎಂದು ಕರೆಯಲಾಗುತ್ತದೆ. ಸಾಮಾನ್ಯ ಯುಗ 1190ರ ನಂತರ ಕಮಾನುಗಳು, ಗುಮ್ಮಟಗಳು ಮತ್ತು ಸುಣ್ಣದ ಕಲ್ಲಿನ ಗಾರೆಯನ್ನು ಸಾಮಾನ್ಯವಾಗಿ ಕಟ್ಟಡಗಳಲ್ಲಿ ಬಳಸಲಾಗುತ್ತಿತ್ತು. ರಾಜರ ಮೂಲ ಸೌಕರ್ಯ. ದೇವಾಲಯಗಳು ಮತ್ತು ಮಸೀದಿಗಳು ಪೂಜಾ ಸ್ಥಳಗಳಾಗಿ ಸೇವೆ ಸಲ್ಲಿಸುವಾಗ ರಾಜನ ಪೋಷಕರ ಸಂಪತ್ತು ಮತ್ತು ಶಕ್ತಿಯನ್ನು ಪ್ರದರ್ಶಿಸಿದವು. ರಾಜರಾಜ ದೇವನು ತನ್ನ ನೆಚ್ಚಿನ ದೇವರಿಗಾಗಿ ರಾಜರಾಜೇಶ್ವರ ದೇವಾಲಯವನ್ನು ನಿರ್ಮಿಸಿದನು. ದೇವರಂತೆ ಕಾಣಲು ಮತ್ತು ಅದೃಷ್ಟವನ್ನು ಆಕರ್ಷಿಸಲು ಇದೇ ರೀತಿಯ ಹೆಸರುಗಳನ್ನು ಆರಿಸಿಕೊಂಡನು. ಸ್ವಯಂಭೂ ಶಿವ ದೇವಾಲಯವನ್ನು ಕೇಂದ್ರೀಕರಿಸಿದ ಕಾಕತೀಯ ರಾಜಧಾನಿ ಓರುಗಲ್ಲು ಆಡಳಿತಗಾರರ ಶಕ್ತಿಯನ್ನು ಪ್ರದರ್ಶಿಸಿತು. ಭವ್ಯ ದೇವಾಲಯಗಳು ರಾಜನ ಸಾಮ್ರಾಜ್ಯದ ಸಂಕೇತವಾಗಿದ್ದವು ಮತ್ತು ಕೋಮು ಪೂಜೆಯು ದೈವಿಕ ಆಡಳಿತವನ್ನು ಎತ್ತಿ ತೋರಿಸಿತು. ರಾಜರು ಮತ್ತು ಗಣ್ಯರು ದೇವಾಲಯಗಳನ್ನು ಬೆಂಬಲಿಸಲು ಭೂಮಿ, ಚಿನ್ನ ಮತ್ತು ಆಭರಣಗಳನ್ನು ದಾನ ಮಾಡಿದರು. ಸಾಮಾನ್ಯ ಯುಗ 1200ರ ಹೊತ್ತಿಗೆ ದೇವರ ಆರಾಧನೆಯು ಒಂದು ಪ್ರಮುಖ ವ್ಯವಹಾರವಾಗಿ ವಿಕಸನಗೊಂಡಿತು. ದೇವಾಲಯಗಳಲ್ಲಿ ಕಲಾವಿದರು, ನೃತ್ಯಗಾರರು, ಸಂಗೀತಗಾರರು ಮತ್ತು ಪುರೋಹಿತರನ್ನು ನೇಮಿಸಿಕೊಂಡಿತು. ಅವು ತೆರಿಗೆ ಸಂಗ್ರಹಣೆಯ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಿದವು ಮತ್ತು ಮಾರುಕಟ್ಟೆಗಳಾಗಿಯೂ ಕಾರ್ಯನಿರ್ವಹಿಸಿದವು. ರಾಜಕೀಯ ಮತ್ತು ಪ್ರದೇಶಗಳ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರಿದವು. ಆಡಳಿತಗಾರರು ಸಾರ್ವಜನಿಕರಿಗಾಗಿ ಕೆರೆಗಳು ಮತ್ತು ಜಲಾಶಯಗಳಂತಹ ನೀರಿನ ಮೂಲಗಳನ್ನು ನಿರ್ಮಿಸುತ್ತಾರೆ. ಸುಲ್ತಾನ್ ಇಲ್ತುಮಿಶ್ ಅವರು ಡೆಹ್ಲಿಯ ಬಳಿ ದೊಡ್ಡ ಜಲಾಶಯವನ್ನು ನಿರ್ಮಿಸಲು ಸಾರ್ವತ್ರಿಕ ಗೌರವವನ್ನು ಗಳಿಸಿದರು. ಇದನ್ನು ಹೌಜ್-ಇ-ಸುಲ್ತಾನಿ ಜಲಾಶಯ ಎಂದು ಕರೆಯಲಾಗುತ್ತಿತ್ತು. ದೇವಾಲಯಗಳನ್ನು ಏಕೆ ನಾಶಪಡಿಸಲಾಯಿತು? ದೇವರಿಗೆ ಭಕ್ತಿಯನ್ನು ತೋರಿಸಲು ಮತ್ತು ಅಧಿಕಾರವನ್ನು ಪ್ರತಿಪಾದಿಸಲು ರಾಜರು ದೇವಾಲಯಗಳನ್ನು ನಿರ್ಮಿಸಿದರು. ಆದರೆ ಈ ಸ್ಥಳಗಳು ಆಗಾಗ್ಗೆ ಯುದ್ಧದ ಗುರಿಗಳಾದವು. 800ರ ದಶಕದ ಆರಂಭದಲ್ಲಿ ಪಾಂಡ್ಯ ರಾಜ ಶ್ರೀಮಾರ ಶ್ರೀವಲ್ಲಭನು ಶ್ರೀಲಂಕಾದ ಮೇಲೆ ದಾಳಿ ಮಾಡಿ 1ನೇ ರಾಜಸೇನಾವನ್ನು ಸೋಲಿಸಿ ಗೋಲ್ಡನ್ ಬುದ್ಧ ಪ್ರತಿಮೆಯಂತಹ ಸಂಪತ್ತನ್ನು ವಶಪಡಿಸಿಕೊಂಡನು. ಈ ಸೋಲು ಮದುರೈ ಮೇಲೆ ಆಕ್ರಮಣ ಮಾಡಲು ಮತ್ತು ಪ್ರತಿಮೆಯನ್ನು ಕದಿಯಲು ಸೇನಾಧಿಪತಿಯನ್ನು ಕಳುಹಿಸುವ ಮೂಲಕ ಸೇಡು ತೀರಿಸಿಕೊಳ್ಳಲು 2ನೇ ಸೇನಾವನ್ನು ಪ್ರೇರೇಪಿಸಿತು. 11ನೇ ಶತಮಾನದ ಆರಂಭದಲ್ಲಿ ಚೋಳರಾಜ 1ನೇ ರಾಜೇಂದ್ರ ಸೋತ ಆಡಳಿತಗಾರರಿಂದ ಅಮೂಲ್ಯವಾದ ಪ್ರತಿಮೆಗಳಿಂದ ತುಂಬಿದ ಶಿವ ದೇವಾಲಯವನ್ನು ನಿರ್ಮಿಸಿದನು. 1ನೇ ರಾಜೇಂದ್ರನಂತೆಯೇ ವಾಸಿಸುತ್ತಿದ್ದ ಗಜ್ನಿ ಸುಲ್ತಾನ್ ಮೊಹಮ್ಮದ್ ಭಾರತೀಯ ದೇವಾಲಯಗಳ ಮೇಲೆ ಕೇಂದ್ರೀಕರಿಸಿದನು ಮತ್ತು ಇಸ್ಲಾಮಿನ ಮಹಾನ್ ನಾಯಕನಾಗಿ ತನ್ನನ್ನು ಸ್ಥಾಪಿಸಲು ನಿಧಿಗಳು ಮತ್ತು ವಿಗ್ರಹಗಳನ್ನು ಕದಿಯಲು ಪ್ರಾರಂಭಿಸಿದನು. ಮಧ್ಯಯುಗದುದ್ದಕ್ಕೂ ಆಡಳಿತಗಾರರು ಶತ್ರು ಪೂಜಾ ಸ್ಥಳಗಳನ್ನು ಲೂಟಿ ಮಾಡುವ ಮೂಲಕ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದರು. ವಿಜಯನಗರ ಕಾಲದ ಸಾಮ್ರಾಜ್ಯಶಾಹಿ ಶೈಲಿ. ದಕ್ಷಿಣ ಭಾರತದ ರಾಜಧಾನಿಯಾಗಿ ರಾಯರು ಸ್ಥಾಪಿಸಿದ ವಿಜಯನಗರ ನಗರವು ಚೋಳ ಮತ್ತು ಪಾಂಡ್ಯ ಆಡಳಿತಗಾರರಿಂದ ಪ್ರಭಾವಿತವಾದ ಶ್ರೀ ವಿರೂಪಾಕ್ಷ, ರಾಮಚಂದ್ರ, ಕೃಷ್ಣ ಮತ್ತು ವಿಠಲರಿಗೆ ಸಮರ್ಪಿತವಾದ ದೊಡ್ಡ ದೇವಾಲಯಗಳ ಮೂಲಕ ಸಾಮ್ರಾಜ್ಯದ ವಾಸ್ತುಶಿಲ್ಪ ಶೈಲಿಗಳನ್ನು ಪ್ರದರ್ಶಿಸಿತು.
ದೇವಾಲಯಗಳು ಕೆಳಗಿನ ಮಹಡಿಗಳಲ್ಲಿ ಘನ ಗ್ರಾನೈಟ್ ಮತ್ತು ಮೇಲಿನ ಮಹಡಿಗಳಲ್ಲಿ ಇಟ್ಟಿಗೆಯಿಂದ ಕೂಡಿದ್ದವು. ಗೋಪುರಗಳು ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಸಂಕೇತಿಸುತ್ತಿದ್ದವು ಮತ್ತು ಆಗಾಗ್ಗೆ ಮುಖ್ಯ ದೇವಾಲಯದ ಗೋಪುರಗಳನ್ನು ಮರೆಮಾಡುತ್ತಿದ್ದವು. ಮಂಟಪಗಳು ಮತ್ತು ಉದ್ದವಾದ ಕಂಬಗಳ ಕಾರಿಡಾರ್ಗಳು ವಿಶಿಷ್ಟ ಲಕ್ಷಣಗಳಾಗಿವೆ. ವಿಜಯನಗರದ ಆಡಳಿತಗಾರರು ಸುಲ್ತಾನರ ವಾಸ್ತುಶಿಲ್ಪದೊಂದಿಗೆ ತಮಿಳುನಾಡು ದೇವಾಲಯದ ವಿನ್ಯಾಸಗಳನ್ನು ಅಳವಡಿಸಿಕೊಂಡರು. ಇದು ಲೋಟಸ್ ಮಹಲ್, ರಾಣಿಯ ಸ್ನಾನಗೃಹ ಮತ್ತು ಆನೆ ಲಾಯಗಳಲ್ಲಿ ಸ್ಪಷ್ಟವಾಗಿದೆ. ಇದು ಸೊಗಸಾದ ಕಮಾನುಗಳು, ಗುಮ್ಮಟಗಳು ಮತ್ತು ಹೂವಿನ ಅಲಂಕಾರಗಳನ್ನು ಒಳಗೊಂಡಿದೆ. ಇದು ರಾಜರ ಸಂಪತ್ತು ಮತ್ತು ಅಭಿರುಚಿಯನ್ನು ಪ್ರದರ್ಶಿಸಿತು. ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ರಚನೆಯಾದ ಮಹಾನವಮಿ ದಿಬ್ಬವು 55 ಅಡಿ ಎತ್ತರ ಮತ್ತು 11,000 ಚದರ ಅಡಿಗಳನ್ನು ಒಳಗೊಂಡಿದೆ. 200 ವರ್ಷಗಳ ಕಾಲ 3 ಹಂತಗಳಲ್ಲಿ ನಿರ್ಮಿಸಲಾದ ಇದು ಕೆತ್ತನೆಯ ಬದಿಗಳು ಮತ್ತು ಮರದ ಕಂಬ ಬೆಂಬಲಿತ ಬಟ್ಟೆಯ ಛಾವಣಿಯನ್ನು ಹೊಂದಿದೆ. ವಿಜಯನಗರದ ರಾಜರು ಇಲ್ಲಿ ನವರಾತ್ರಿ ಪೂಜೆ ಮತ್ತು ದಸರಾ ಆಚರಣೆಗಳನ್ನು ಆಯೋಜಿಸಿದ್ದರು. ಇದರಲ್ಲಿ ಮುಖ್ಯಸ್ಥರು, ಅಧಿಕಾರಿಗಳು ಮತ್ತು ಯುರೋಪಿಯನ್ ರಾಯಭಾರಿಗಳು ಭಾಗವಹಿಸಿದ್ದರು. ಮೊಘಲರ ಉದ್ಯಾನಗಳು, ಸಮಾಧಿಗಳು ಮತ್ತು ಕೋಟೆಗಳು. ಮೊಘಲ್ ಸಾಮ್ರಾಜ್ಯದ ಅವಧಿಯಲ್ಲಿ ವಾಸ್ತುಶಿಲ್ಪವು ಪ್ರವರ್ಧಮಾನಕ್ಕೆ ಬಂದಿತು. ಇದು ಚಕ್ರವರ್ತಿಗಳ ಕಲಾತ್ಮಕ ಉತ್ಸಾಹಗಳನ್ನು ಪ್ರದರ್ಶಿಸುತ್ತದೆ. ಬಾಬರ್ ಆಯತಾಕಾರದ ಲೇಔಟ್ಗಳು ಮತ್ತು ನೀರಿನ ಕಾಲುವೆಗಳನ್ನು ಹೊಂದಿರುವ ಚಾಹರ್ ಬಾಗ್ಗಳನ್ನು ನಿರ್ಮಿಸಿದನು. ಜಹಾಂಗೀರ್ ಮತ್ತು ಶಾಜಹಾನ್ ಕಾಶ್ಮೀರ, ಆಗ್ರಾ ಮತ್ತು ದೆಹಲಿಯಲ್ಲಿ ಈ ವಿನ್ಯಾಸಗಳನ್ನು ಪರಿಷ್ಕರಿಸಿದರು. ದೃಶ್ಯ 21. ಅಕ್ಬರನ ಯುಗವು ತೈಮೂರ್ ಸಮಾಧಿಗಳ ಪ್ರಭಾವವನ್ನು ಕಂಡಿತು. ಇದು ಹುಮಾಯೂನ್ ಸಮಾಧಿಯಲ್ಲಿ ಸ್ಪಷ್ಟವಾಗಿದೆ. ಶಾಜಹಾನನ ಆಳ್ವಿಕೆಯು ಮೊಘಲ್ ವಾಸ್ತುಶಿಲ್ಪದ ಉತ್ತುಂಗವನ್ನು ಗುರುತಿಸಿತು. ಆಗ್ರಾ ಮತ್ತು ದೆಹಲಿಯಲ್ಲಿ ಗಮನಾರ್ಹ ನಿರ್ಮಾಣಗಳನ್ನು ಮಾಡಲಾಯಿತು. ಮೊದಲಿಗೆ ಶಾಜಹಾನ್ ಆಗ್ರಾದಲ್ಲಿ ವಾಸಿಸುತ್ತಿದ್ದನು. ಅಲ್ಲಿ ಶ್ರೀಮಂತರು ಯಮುನಾ ನದಿಯ ಪಕ್ಕದಲ್ಲಿ ಚಹರ್ ಬಾಗ್ ಎಂದು ಕರೆಯಲ್ಪಡುವ ಸುಂದರವಾದ ಉದ್ಯಾನಗಳಲ್ಲಿ ಮನೆಗಳನ್ನು ರಚಿಸಿದರು. ನಂತರ ಅವರು ಅದೇ ನದಿಯ ಬಳಿ ಇರುವ ಅದ್ಭುತ ಬಿಳಿ ಅಮೃತಶಿಲೆಯ ಸಮಾಧಿಯಾದ ತಾಜ್ ಮಹಲ್ ಅನ್ನು ವಿನ್ಯಾಸಗೊಳಿಸಲು ಈ ಕಲ್ಪನೆಯನ್ನು ಬಳಸಿದರು. ದೃಶ್ಯ 22. ಮೊಘಲರ ಕಾಲದಲ್ಲಿ ಗೋಲ್ಕೊಂಡದ ಕುತುಬ್ ಶಾಹಿ ರಾಜರು ಈಗ ಹೈದರಾಬಾದ್, ಹುಸೇನ್ ಸಾಗರ್ ಸರೋವರ, ಗೋಲ್ಕೊಂಡ ಕೋಟೆ, ನೀರಿನ ಕಾಲುವೆಗಳು ಮತ್ತು ಕಾರಂಜಿಗಳನ್ನು ಹೊಂದಿರುವ ಉದ್ಯಾನಗಳು ಮತ್ತು ಅಲಂಕೃತ ಸಮಾಧಿಗಳಂತಹ ಪ್ರಭಾವಶಾಲಿ ರಚನೆಗಳನ್ನು ನಿರ್ಮಿಸಿದರು. ಪ್ರಸಿದ್ಧ ಚಾರ್ಮಿನಾರ್ ಮತ್ತು ಮೆಕ್ಕಾ ಮಸೀದಿಯನ್ನು ಅವರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಅವರು ಪರ್ಷಿಯನ್, ಮೊಘಲ್ ಮತ್ತು ದಕ್ಕನಿ ಶೈಲಿಗಳನ್ನು ಬೆರೆಸಿದರು. ತ್ವರಿತ ಪುನರಾವರ್ತನೆ. ರಚನೆಗಳು ಮತ್ತು ಸ್ಮಾರಕಗಳು ಆಡಳಿತಗಾರ ಎಷ್ಟು ಶಕ್ತಿಶಾಲಿ ಮತ್ತು ಶ್ರೀಮಂತನಾಗಿದ್ದನೆಂದು ತೋರಿಸಿತು. ಇತಿಹಾಸದುದ್ದಕ್ಕೂ ಅನೇಕ ಪ್ರಸಿದ್ಧ ನಾಯಕರು ಪ್ರಭಾವಶಾಲಿ ಸ್ಮಾರಕಗಳು, ದೇವಾಲಯಗಳು ಮತ್ತು ಮಸೀದಿಗಳನ್ನು ನಿರ್ಮಿಸಿದ್ದಾರೆ. ಅದು ಇಂದಿಗೂ ನಿಂತಿದೆ. 7ನೇ ಮತ್ತು 10ನೇ ಶತಮಾನಗಳ ನಡುವೆ ಕಟ್ಟಡಗಳನ್ನು ಹೆಚ್ಚಿನ ಕಿಟಕಿಗಳು, ಬಾಗಿಲುಗಳು ಮತ್ತು ಕೊಠಡಿಗಳೊಂದಿಗೆ ವಿಸ್ತರಿಸಲಾಯಿತು. ಈ ಅವಧಿಯು ಪರ್ಷಿಯನ್ ಮತ್ತು ಭಾರತೀಯ ವಾಸ್ತುಶಿಲ್ಪದ ಶೈಲಿಗಳ ಮಿಶ್ರಣವನ್ನು ಕಂಡಿತು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.